ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಟಿಫಿನ್ ಬಾಕ್ಸ್. ಇವತ್ತು ನಾನು ನಿಮಗೆಲ್ಲ ತುಂಬಾ ಸಿಂಪಲ್ ಆದಂತಹ ರುಚಿಕರವಾದಂತಹ ಜೀರಿಗೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಅಕ್ಕಿ ಹಿಟ್ಟು, ಸಕ್ಕರೆ, ಜೀರಿಗೆ ಮೆಣಸಿನ ಪುಡಿ, ಉಪ್ಪು, ಕಾಯಿ ತುರಿ. ಕೇವಲ 5 ಇಂಗ್ರೀಡಿಯೆಂಟ್ಸಿಂದ ಮಾಡುವಂತಹ ಜೀರಿಗೆ ರೊಟ್ಟಿ ಇದು. ಅಕ್ಕಿ ಹಿಟ್ಟು ಒಂದು ಚಿಕ್ಕ ಕಪ್ನಷ್ಟು, ನಂತರ ಸ್ವಲ್ಪ ಸಕ್ಕರೆ, 1 ಟೀ ಸ್ಪೂನಷ್ಟು ಸಕ್ಕರೆ, ಮತ್ತು ಇಲ್ಲಿ ನಾವು ಜೀರಿಗೆ ಮತ್ತು ಮೆಣಸನ್ನ ತರಿತರಿಯಾಗಿ ಕುಟ್ಕೋಬೇಕು, ಕಲ್ಲಿಂದ ಕುಟ್ಟಬೇಕು. ಅದು 1 ಟೀ ಸ್ಪೂನಷ್ಟು, ನಂತರ 1 ಟೀ ಸ್ಪೂನಷ್ಟು ಉಪ್ಪು, ನಂತರ ಕಾಯಿ ತುರಿ ಸ್ವಲ್ಪ ಹೆಚ್ಚಾಗಿ ಹಾಕಬೇಕು, ರುಚಿ ಹೆಚ್ಚಾಗಿರುತ್ತೆ. ಒಂದು 2 ಟೀ ಸ್ಪೂನಷ್ಟು. ಇದು ಮಾಡೋ ಮೆಥಡ್ ಕೂಡ ತುಂಬಾ ಸಿಂಪಲ್. ತುಂಬ ಮೆತ್ತಗೆ ಇಷ್ಟಪಡೋರಾದರೆ ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಕಲಸಿದ್ರೆ ಸಾಫ್ಟಾಗಿ ಬರುತ್ತೆ. ಗರಿ ಇಷ್ಟಪಡೋರು ತಣ್ಣೀರಿಂದನೇ ಕಲಿಸ್ಬೋದು. ಈ ಹದದಲ್ಲಿ ರೊಟ್ಟಿಗೆ ತಟ್ಟ ಆಗೋಷ್ಟು ಹದದಲ್ಲಿ ಕಲಿಸ್ಕೋಬೇಕು. ನಂತರ ಹೆಂಚು ತೊಗೋಬೇಕು. 1 ಸ್ಪೂನಷ್ಟು ರೊಟ್ಟಿ ಹೆಂಚು ಮೇಲೆ ಎಣ್ಣೆ ಹಾಕಿ ತಟ್ಟಬೇಕು. ಈ ರೊಟ್ಟಿನ ನಾವು ಆದಷ್ಟು ಈ ರೊಟ್ಟಿ ಹೆಂಚಲ್ಲಿ ಮಾಡಿದ್ರೆ ರುಚಿ ಹೆಚ್ಚು. ನಾನ್ ಸ್ಟಿಕ್ಕಲ್ಲಿ ಅಷ್ಟು ಟೇಸ್ಟ್ ಬರಲ್ಲ. ಮತ್ತು ಇದರಲ್ಲಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ತುಂಬಾ ಈಸಿಯಾಗಿ ತುಂಬಾ ತೆಳ್ಳಗೆ ತಟ್ಬೋದು. ಇದು ತೆಳ್ಳಗೆ ತಟ್ಟದಷ್ಟು ನಮಗೆ ಗರಿಯಾದ ರೊಟ್ಟಿ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ದಪ್ಪ ತಟ್ಟಿದರೆ ಮೆತ್ತಗೆ ಬರುತ್ತೆ. ರೊಟ್ಟಿ ತಟ್ಟಿದಾಗಿದೆ. ಇವಾಗ ಸೆಂಟ್ರ್ ಒಂದು ಹೋಲ್ ಮಾಡಿದ್ರೆ ಎಲ್ಲ ಕಡೆ ಫ್ಲೇಮ್ ಈವನ್ ಆಗಿ ಹೋಗಿ ನಮಗೆ ಎಲ್ಲ ಕಡೆ ಕ್ರಿಸ್ಪಾಗಿ ರೊಟ್ಟಿ ಆಗುತ್ತೆ. ಇವಾಗ ಇದನ್ನೆಲ್ಲ ಕಡೆ ಸುಡಬೇಕು. ಎಲ್ಲ ಕಡೆ ನಾವು ನಿಧಾನವಾಗಿ ಕ್ರಿಸ್ಪಾಗಿ ಸಣ್ಣ ಉರಿಯಲ್ಲೇ ಕಾಯಿಸಬೇಕು. ನೋಡಿ ಎಷ್ಟು ಸಿಂಪಲಾಗಿ, ಎಷ್ಟು ಸುಲಭವಾಗಿ ರೊಟ್ಟಿ ಮೇಲೆ ಬಂತು. ಗರಿಯಾದ ರುಚಿಕರವಾದ ಜೀರಿಗೆ ರೊಟ್ಟಿ ಸವಿಯಲು ಸಿದ್ಧವಾಗಿದೆ. ಮತ್ತೆ ನಾಳೆ ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯದಲ್ಲಿ ಹೊಸದೊಂದು ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ನಮಸ್ಕಾರ.